ಸಿಲಿಕಾನ್ ಸಿಟಿ ಜನರಿಗೆ ಸದ್ಯದಲ್ಲೇ ದರ ಏರಿಕೆಯ ಶಾಕ್ ತಟ್ಟುವಂತಹ ಸಾಧ್ಯತೆ ಇದೆ. ಲೋಕ ಕದನದ ಫಲಿತಾಂಶದ ಬಳಿಕ ಅಗತ್ಯ ಸೇವೆ ಒಂದರ ದರ ಏರಿಕೆಗೆ ಸರ್ಕಾರ ನಿರ್ಧಾರ ಮಾಡಿದ್ದು ಜೂನ್ 15ರ ಬಳಿಕ ದರ ಪರಿಷ್ಕರಣೆ ಮಾಡತಕ್ಕಂತ ಸಾಧ್ಯತೆ ಇದೆ. ಹಾಗಾದರೆ ಯಾವುದರ ದರ ಏರಿಕೆ ಆಗುತ್ತೆ ಅಂತ ನೋಡೋಣ ಬನ್ನಿ. ಲೋಕ ಫಲಿತಾಂಶದ ಬಳಿಕ ಬೆಂಗಳೂರಿಗರಿಗೆ ಶಾಕ್. 13 ವರ್ಷಗಳ ಬಳಿಕ ದರ ಏರಿಕೆ ಬಹುತೇಕ ಫಿಕ್ಸ್. ಜೂನ್ 15ರ ಬಳಿಕ ಸರ್ಕಾರದ ನಿರ್ಧಾರ ಸಾಧ್ಯತೆ. ಸಿಲಿಕಾನ್ ಸಿಟಿ ಜನ ಲೋಕಸಭಾ ಚುನಾವಣಾ ಫಲಿತಾಂಶದ ಬಳಿಕ ಅಗತ್ಯ ಸೇವೆ ಒಂದರ ದರ ಏರಿಕೆಯನ್ನು ಹೊರಬೇಕಾದ ಸಾಧ್ಯತೆ ದಟ್ಟವಾಗಿದೆ. ಈ ಬಗ್ಗೆ ಜೂನ್ 2ನೇ ವಾರದಲ್ಲಿ ಸರ್ಕಾರ ನಿರ್ಧಾರ ಪ್ರಕಟಿಸುವ ಸಾಧ್ಯತೆ ಇದೆ. ಚುನಾವಣಾ ನೀತಿ ಸಂಹಿತೆ ಮುಕ್ತಾಯದ ಬಳಿಕ ನಿರ್ಧಾರವನ್ನು ಪ್ರಕಟಗೊಳಿಸುವ ಸಾಧ್ಯತೆ ಇದ್ದು, ಸದ್ಯ ನಾವು ಹೇಳ್ತಾ ಇರೋದು ಕಾವೇರಿ ನೀರಿನ ದರ ಪರಿಷ್ಕರಣೆಯ ಬಗ್ಗೆ. ಕಳೆದ 12-13 ವರ್ಷಗಳಿಂದ ನಗರದಲ್ಲಿ ನೀರಿನ ದರ ಪರಿಷ್ಕರಣೆಯಾಗಿಲ್ಲ. ಈಗಾಗಲೇ ನಿತ್ಯ ಅನೇಕ ವಸ್ತುಗಳ ದರ ಏರಿಕೆಯಾದರೂ ನೀರಿನ ದರ ಏರಿಕೆಯಾಗದೇ ಇರೋದು ಸದ್ಯ ಜಲಮಂಡಳಿಗೆ ಆರ್ಥಿಕ ಹೊಡೆತವನ್ನು ಉಂಟು ಮಾಡ್ತಾ ಇದೆ. ಇದೇ ಕಾರಣಕ್ಕೆ ಸದ್ಯ ಈ ಬಾರಿ ಲೋಕಸಭಾ ಚುನಾವಣೆ ಮುಕ್ತಾಯದ ಬಳಿಕ ಸರ್ಕಾರ ಈ ಬಗ್ಗೆ ನಿರ್ಧಾರ ಪ್ರಕಟ ಮಾಡುವ ಸಾಧ್ಯತೆ ಇದೆ. ಈ ಬಗ್ಗೆ ಕೆಲ ದಿನಗಳ ಹಿಂದಷ್ಟೇ DCM DK ಶಿವಕುಮಾರ್ ಕೂಡ ಸುಳಿವನ್ನು ಕೊಟ್ಟಿದ್ರು. ಜಲಮಂಡಳಿಗೆ ಆರ್ಥಿಕ ಶಕ್ತಿಯನ್ನು ತುಂಬುವ ಕೆಲಸ ಮಾಡಬೇಕಿದೆ. ಕಳೆದ ಅನೇಕ ವರ್ಷಗಳಿಂದ ದರ ಏರಿಕೆಯಾಗಿಲ್ಲ, ಹೀಗಾಗಿ ಸರ್ಕಾರ ಈ ಬಗ್ಗೆ ಗಮನ ಹರಿಸಲಿದೆ ಎನ್ನುವ ಮೂಲಕ ಚುನಾವಣೆಯ ಬಳಿಕ ದರ ಏರಿಕೆಯ ಬಗ್ಗೆ ಸುಳಿವನ್ನು ಕೊಟ್ಟಿದ್ರು. ಅದರಂತೆ ಸದ್ಯ ಜೂನ್ 2ನೇ ವಾರದಲ್ಲಿ ಈ ಬಗ್ಗೆ ನಿರ್ಧಾರ ಪ್ರಕಟವಾಗುವ ಸಾಧ್ಯತೆ ಇದೆ. ಇನ್ನು ದರ ಪರಿಷ್ಕರಣೆಯ ಸಂಬಂಧ 2020ರಲ್ಲೂ ಕೂಡ ಜಲಮಂಡಳಿ ಅಂದಿನ BJP ಸರ್ಕಾರಕ್ಕೆ 30%ನಷ್ಟು ದರ ಏರಿಕೆಗೆ ಪ್ರಸ್ತಾವನೆ ಸಲ್ಲಿಸಿತ್ತು. ಆದರೆ ಕೋವಿಡ್ ಕಾಲವಾಗಿದ್ದ ಕಾರಣ ಅಂದಿನ ಸರ್ಕಾರ ದರ ಪರಿಷ್ಕರಣೆಯ ಪ್ರಸ್ತಾಪವನ್ನು ತಳ್ಳಿ ಹಾಕಿತ್ತು. ಆದರೆ ಈಗ ಮತ್ತೆ ಈ ಬಗ್ಗೆ ಸರ್ಕಾರ ಕದ ತಟ್ಟಿರುವ ಕಾರಣ ಚುನಾವಣೆಯ ಬಳಿಕ ಈ ಬಗ್ಗೆ ತೀರ್ಮಾನ ಕೈಗೊಳ್ಳಲು ಸರ್ಕಾರ ಚಿಂತನೆ ನಡೆಸಿದೆ. ಬೆಂಗಳೂರಿಗರಿಗೆ ಚುನಾವಣಾ ಮುಕ್ತಾಯದ ಬಳಿಕ ಜೇಬು ಅಲ್ಪ ಭಾರವಾಗುವ ಸಾಧ್ಯತೆ ಇದ್ದು, ಸರ್ಕಾರ ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತೆ ಎನ್ನುವುದನ್ನು ಕಾದು ನೋಡಬೇಕಿದೆ. ರಾಘವ್ ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.